ಅವರಿಗೆ ಗೊತ್ತಿದ್ದು ಕಣ್ಣು ಮುಚ್ಚಿ ಕೂತಿದ್ದಾರೆ. ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ಬಾರಿ ಬಂಗಾಳ ಗಾಂಧಿ ಗ್ರಾಮ ಪುರಸ್ಕೃತ ಬಾಳೆಪುನಿ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಕೊರಗರ ಕಾಲೋನಿ ಸಮೀಪ ಜನರು ಸಂಚರಿಸುವ ರಸ್ತೆ ಪಕ್ಕದಲ್ಲೇ ನಿರ್ಮಿಸಿರುವ ಘನತ್ಯಾಜ್ಯ ಘಟಕದಿಂದ ಸ್ಥಳೀಯರು ಹಲವು ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜನರು ಓಡಾಡುವ ರಸ್ತೆ ಪಕ್ಕದಲ್ಲೇ ಇರುವ ಈ ಘಟಕದಲ್ಲಿ ಪ್ಲಾಸ್ಟಿಕ್ನಂತಹ ವಿವಿಧ ತ್ಯಾಜ್ಯಗಳನ್ನು ಸುರಿಸಲಾಗುತ್ತಿದೆ. ಸುಮಾರು 10 ವರ್ಷಗಳಿಂದ ಈ ಸಮಸ್ಯೆ ಮುಂದುವರೆದಿದ್ದು ದುರ್ವಾಸನೆ ಕಾರಣ ಮನೆಗಳಲ್ಲಿ ನೆಮ್ಮದಿಯಾಗಿ ಊಟ ಮಾಡಲು ಸಹ ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ಈಗ ಇಲ್ಲಿ ಸಾಧಾರಣ ನಮ್ಮದು ಕೊರಗ ಕುಟುಂಬ ಅಂದರೆ ಒಂದು 15 ಕುಟುಂಬ ಇದೆ, 15 ಮನೆ ಇದೆ. ಕೊರಗರ ಕಾಲೋನಿ. ಇಲ್ಲಿ ಕೊರಗರ ಕಾಲೋನಿ ಅಂದರೆ ನಮ್ಮ ಇಷ್ಟು 100 ಕಿಲೋಮೀಟರ್ ಹತ್ತಿರ ಇದು ಕಸ ಹಾಕಲಿಕ್ಕೆ ಇಲ್ಲ ಅಂತ ಸರ್ಕಾರದ ಆದೇಶ ಇದೆ. ನಮಗೆ ಅನ್ಯಾಯ ಮಾಡಿದ್ದಾರೆ. ಈಗ ಅವರಿಗೆ ಈ ನಮ್ಮ ಕೊರಗರ ಕಾಲೋನಿಯಲ್ಲಿ ಹಾಕಲಿಕ್ಕೆ ಬಾರ್ದಂತ ಹೇಳುವಾಗ ಇವರು ಏಕೆ ಹಾಕಿಸಿದ್ದು? ಇವರಿಗೆ ಗೊತ್ತಿಲ್ಲವಾ ಕೊರಗರ ಕಾಲೋನಿ ಹತ್ತಿರ ಕಸವನ್ನು ಹಾಕಲಿಕ್ಕೆ ಬಾರದಂತ? ಅವ್ರು ಏಕೆ ಹಾಕಿಸಿದ್ದು? ಅವ್ರಿಗೆ ಗೊತ್ತುಂಟು. ಇಲ್ಲಿ ನಾಯಿ ಮತ್ತು ಬೆಕ್ಕು ಎಲ್ಲ ಅದು ಬಂದು ಅದು ಮಾರ್ಗಕ್ಕೆಲ್ಲ ಎಳೆದು ಹೋಗ್ತದೆ. ಮತ್ತು ಇಲ್ಲಿ ಶಾಲೆ ಮಕ್ಕಳು, ಅಂಗನವಾಡಿ ಮಕ್ಕಳು ಬರ್ತಾ ಇದ್ದಾರೆ ಬೆಳಿಗ್ಗೆ. ಅದಕ್ಕೆ ಅವರಿಗೆ ಸಹ ಬಂಗನೆ ನಾಯಿಗಳೆಲ್ಲ ಬಂದು ಎಲ್ಲ ಇದು ಮಕ್ಕಳಿಗೆ ಉಪದ್ರ ಮಾಡ್ತಾರೆ. ಪಂಚಾಯತ್ಗೆ ನಾವು ತಿಳಿಸಿದ್ದೇವೆ ಇದರ ಬಗ್ಗೆ. ಪಂಚಾಯತ್ನವರು ಹೇಳಿದರು ಅದನ್ನು ಸರಿ ಮಾಡುವ, ಹಾಗೆ ಮಾಡುವ, ಹೀಗೆ ಮಾಡುವ. ಈ ಕಸವನ್ನು ಏನು ಮಾಡೋದು ಪಂಚಾಯತ್ನವರು ಅಂದರೆ ಗುಂಡಿ ತೆಗೆದು ಅಗೆದು ಒಳಗೆ ಹಾಕೋದು. ಸಾಧಾರಣ 15 ರೋಡು ಅಲ್ಲಿಂಟು, 15 ರೋಡು ಅಲ್ಲಿ ಆ ಗುಂಡಿಯಲ್ಲಿ. ಮತ್ತು ಇಲ್ಲಿ ಎಲ್ಲ ತಂದು ಹಾಕಿದ್ದು ಎಲ್ಲ ಅದಕ್ಕೆ ಮಣ್ಣು ತಂದು ಹಾಕೋದು. ಇದು ಸಾಧಾರಣ ಒಂದು 10 ವರ್ಷದಿಂದ ನಮಗೆ ತೊಂದರೆ ಆಗಿದೆ. ಖಾದರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, DC ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಮತ್ತು SP ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಏನೂ ಇದು ಆಗಲಿಲ್ಲ. ಅವರು ಇದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಇದನ್ನು ಅತಿ ಶೀಘ್ರವಾಗಿ ನಮಗೆ ಇದನ್ನು ಸ್ಥಳಾಂತರ ಮಾಡಬೇಕು ಇಲ್ಲಿಂದ. ಇದು ಬೇಡ. ಇಷ್ಟು ಪಬ್ಲಿಕ್ ಮನೆ ಇರುವಾಗ ಇಲ್ಲಿ ಕಸ ತಂದು ಹಾಕೋದನ್ನು 15 ಎಕರೆ ಅಲ್ಲಿ ಬೇರೆ ಜಾಗ ಉಂಟಲ್ಲ ಸರ್ಕಾರದ್ದು, ಅಲ್ಲಿ ಹಾಕ್ಬೋದಲ್ಲ. ಏಕೆ ಇಲ್ಲಿ ಹಾಕಿದ್ದು? ಇಲ್ಲಿ ಸಾಧಾರಣ ಒಂದು 700 ಮನೆ ಇದೆ. ಇದು ಇಲ್ಲಿಯೇ ಬೋರ್ ನೋಡಿ, ಆ ಬೋರಿಂದಲೇ ನಮಗೆ ನೀರು ಕೊಡೋದು ಕಸದ ಹತ್ತಿರನೇ. ನಮ್ಮ ಕೊರಗರ ಕಾಲೋನಿಯಲ್ಲಿ ಒಂದು 3-4 ಬಾವಿ ಇದೆ. ಆ ಬಾವಿಗೆ ಈ ನೀರು ಮಳೆಗಾಲದಲ್ಲಿ ಹೋಗೋದು. ಮತ್ತು ಅಲ್ಲಿ ಇಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ, ಹೋಗಲಿಕ್ಕೆ ಆಗೋದಿಲ್ಲ, ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ಸೊಳ್ಳೆ ಬರ್ತದೆ ಮತ್ತು ನೀರು ನಮ್ಮ ಅಂಗಳಕ್ಕೇ ಬರ್ತದೆ. ಈ ಮಳೆ ನೀರು ಬಂದಾಗ ಅಲ್ಲಿ ಆ ಗುಂಡಿ ತೆಗೆದು ನೋಡಿ, ಆ ಗುಂಡಿ ಅದು ಹೀರಿಕೊಂಡು ನಮ್ಮ ಬಾವಿಗೇನೆ ಬರೋದು ನೀರು. ಇದು ಇಷ್ಟು ಹೇಳಿದರು ಈ ಪಂಚಾಯತಿನವರು ಕೇರ್ ಮಾಡ್ತಾರೆ. ಮತ್ತು ಈ ಮೊನ್ನೆ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಗಾಂಧಿನಾಡು ಸ್ವಚ್ಛ ಗ್ರಾಮ ಗಾಂಧಿನಾಡು ಅಂತ. ಇನ್ನು ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಹಿಂದಿನವರು ನಿರ್ಮಿಸಿದ ಘಟಕವಾಗಿರುವ ಕಾರಣ ಸ್ಥಳಾಂತರಿಸಲು ಸಾಧ್ಯವಿಲ್ಲ ಎಂದು ಪಂಚಾಯಿತಿ ಉತ್ತರವನ್ನ ನೀಡುತ್ತಿದೆ ಎನ್ನಲಾಗಿದೆ. ಆದರೆ ಸ್ಥಳಾಂತರ ಸಾಧ್ಯವಿಲ್ಲದಿದ್ದರೂ ಕನಿಷ್ಠ ಸ್ವಚ್ಛತೆ ಮತ್ತು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಬಹುದಲ್ಲವೇ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿ ಮಾರಕ ಕಾಯಿಲೆಗಳ ಭೀತಿ ಎದುರಾಗ್ತಾ ಇದೆ. ಘಟಕದ ಒಳಗೆ ಕಸ ಇರದೆ ಎಲ್ಲೆಲ್ಲೋ ಬಿದ್ದಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಕಜ ಪೂರ ಕೊಣತು ಪಾಡುವೇರು ಮಾರ್ಗದ ಬರೀ ಇಟ್ಟ ಕೊಣತು ಪಾಡುವೇರು ನಾ ಇಲ್ಲಿ ಬತ್ತದು ಪೂರ ಅಂಚೆಲ್ಲ ಪಿಲ್ಲಿ ಮಲ್ತು ಓಲು ಅಂಗಡದ ಬಾಕಿ ಪಾಡು ಯಾಕಂಜಿ ಭದ್ರವತೆ ಮಲ್ತು ನನ್ನಲ್ಲ ಜೀನ ನಿಂಚೆ ನನ್ನ ಬಾರಿ ಬಂಗದ ಸಾಲೆ ಜೋಗಲು ಪೋಪಣಕ್ಕೆ ಪೂರ ನಾಯಿ ಮಾತ ಮೂಲು ಬಾರಿ ಜೋರು ಮೂಲು ಕತ್ತಲಿಂದ್ರೆ ಪೋರಿನೇ ಗೊತ್ತಜಿ ನಾಯಿ ಕಂಡ ಒಟ್ಟಣ್ಣು ಮೂಲು ವೇಸ್ಟ್ ಮಾತ ಓಲು ಕೊಣದು ಅಂಗಡದ ಬಾಕಿಲು ಪಾಡ್ನ ಎಂಗಲ ಅಂಗಡದ ಬಾಕಿಲು ಪೂರ ಪಾಡ್ನು ఆయన ఇంచిన వ్యవస్థ మళ్తారండి పంచాయతీ లైన్ అది ಬೇಗ ಈ ಕಡೆ ಹೋಗೋರಿಗೆ ಆ ಕಡೆ ವಾಸನೆ ಬರ್ತದೆ, ಜನರಿಗೆ ತೊಂದರೆ ಆಗ್ತದೆ ಎಲ್ಲರಿಗೂ. ಮತ್ತು ಅಲ್ಲಿ ಹೋಗೋರಿಗೆಲ್ಲರಿಗೂ ಅಲ್ಲಿ ನಿಲ್ಲಾಗ ಇವ್ರು ಹೋಗೋಕ್ಕಾಗಲ್ಲ, ಎಲ್ಲ ಗಬ್ಬು ವಾಸನೆ ಬರ್ತದೆ. ಮತ್ತು ನಾಯಿಗಳು ಇಲ್ಲೇ ಇರ್ತವೆ ಎಲ್ಲ. ರಾತ್ರಿ ಮಕ್ಕಳೆಲ್ಲ ಯಾರು ಹೋಗಿಲ್ಲ, ನಾಯಿ ಬರ್ತವೆ ಮೇಲೆ ಬರ್ತದೆ ನಾಯಿ ಎಲ್ಲ. ಅದು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆಲ್ಲ. ಇಡೀ ಗ್ರೌಂಡೇ ಫುಲ್ ಇದು ಪ್ಯಾಸ್ಲಿಕ್ ಆಗಿದೆ. ಯಾರು ಹೇಳೋದು? ನಾವು ಎಷ್ಟು ಹೇಳಿದ್ರೆ ಅವ್ರಿಗೆ ಆಗಲ್ಲ. ಅವರಿಗೆ ಅಲ್ಲಿ ಬೋರ್ ಇದೆ, ಆ ಬೋರ್ ನೀರು ಮತ್ತು ಇದೇ ನೀರು ಅಲ್ಲಿ ಹೋಗ್ತದೆ. ಆ ನೀರು ಯಾರು ಕುಡಿತಾವಲ್ಲ, ಕುಡಿಬೇಡ ಅದು ನೀರು. ನಾವು ಸುತ್ತ ಇಲ್ಲಂದ್ರೆ ಒಂದು ಫುಲ್ ಬಂದ್ ಮಾಡಲಿ, ಇಲ್ಲಿ ಬೇರೆ ಕಡೆ ಮಾಡಲಿ. ಇಲ್ಲಿ ನೋಡಿ ಪಕ್ಕದಲ್ಲಿ ಬೋರ್ ಇದೆ, ಅದೇ ನೀರು ಇಲ್ಲಿ ಬರ್ತದೆ. ಅದೇ ನೀರೆಲ್ಲ ಕುಡಿಯೋದಲ್ಲ ಇಲ್ಲಿ. ಅವ್ರು ಹೇಳೋದಿಲ್ಲ, ಹೇಳಿದ್ರೆ ಅವ್ರಿಗೆ ಕೆಮ್ಮಿ ಆಗೋಣಲ್ಲ ಯಾರು, ಪಂಚಾಯತ್ ತಗೊಳ್ಳಲ್ಲ, ಏನಿಲ್ಲ.
ಮಳೆಗಾಲದಲ್ಲಿ ನೀರು ಶೇಖರಣೆಗೊಂಡು ಸೊಳ್ಳೆಗಳ ಆವಾಸ ತಾಣವಾಗಿ ಈ ಘಟಕ ಮಾರ್ಪಟ್ರೆ ನಿಂತ ನೀರು ಸುತ್ತಮುತ್ತಲಿನ ಬಾವಿಗೆ ಸೇರಿ ಕಲುಷಿತಗೊಳ್ಳುತ್ತಿದೆ. ಈ ಬಗ್ಗೆ ಸುರೇಖಾ ಶರ್ಮಾ ಅವರು ಮಾತನಾಡಿ, ಇಲ್ಲಿ ನಾಯಿ ಮರಿಗಳನ್ನ ಬಿಡಲಾಗುತ್ತಿದ್ದು ಸುಮಾರು 60 ನಾಯಿಗಳು ಈ ತ್ಯಾಜ್ಯ ಘಟಕದಲ್ಲಿ ಆಶ್ರಯವನ್ನ ಪಡೆದಿದೆ. ಇದರಿಂದ ಇಲ್ಲಿ ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ಕಂಪ್ಲೇಂಟ್ ಕೊಟ್ಟ ದಿನ ಮಣ್ಣನ್ನು ಹಾಕಿ ಕಸಗಳನ್ನ ಭೂಮಿಯಲ್ಲಿ ಊತಿದ್ದಾರೆ. ಆಮೇಲೆ ಪಂಚಾಯತಿನವರು ಇತ್ತ ಗಮನವನ್ನ ಹರಿಸಿಲ್ಲ ಎಂದು ಆರೋಪಿಸಿದ್ರು. ಇಲ್ಲಿ ಘನತ್ಯಾಜ್ಯ ಘಟಕ ಮಾಡಿದ್ದಾರೆ ಬಾಳೆಪುಣಿ ಗ್ರಾಮ ಪಂಚಾಯತ್ ಪಕ್ಕವೇ. ಇಲ್ಲಿಯೇ 100 ಮೀಟರ್ ದೂರದಲ್ಲಿ ನಮ್ಮ ಮನೆ. ಅದಲ್ಲದೆ ನಾವು ಆಹಾರವನ್ನು ತಯಾರಿಸಿ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಇದೆ. ಇಲ್ಲಿ 100 ಜನಗಳು ಓಡಾಡುವ ಸ್ಥಳ, ಇಲ್ಲಿ ಶ್ರದ್ಧಾ ಕೇಂದ್ರವಿದೆ, ಇಲ್ಲಿ ಅಂಗನವಾಡಿ ಇದೆ, ಪಂಚಾಯತ್ ಆಫೀಸ್ ಇದೆ, ಮತ್ತು ಅಂಬೇಡ್ಕರ್ ಭವನ ಇದೆ. ಅಲ್ಲಿ ಶನಿವಾರ ಎನಪೈ ಆಸ್ಪತ್ರೆಯವರು ಬಂದು ಕ್ಯಾಂಪ್ ಕೂಡ ನಡೆಸಲಾಗ್ತದೆ. ಆದರೆ ಎಂತ ಮಾಡಿದರೂ ಇಲ್ಲಿ ಪ್ರಯೋಜನ ಏನು? ಇದು ಮಳೆ ಬಂದ ತಕ್ಷಣ ಇದೀಗ ತಾತ್ಕಾಲಿಕವಾಗಿ ಇದು ಶೀಟ್ ಹಾಕಿದ್ದಷ್ಟೇ, ಇಲ್ಲರೆ ಓಪನ್ ಇದ್ದು ಮಳೆಯ ನೀರು ಬಿದ್ದು ಇದು ಕೊಳೆತು. ಇದರಲ್ಲಿ ಏನಿಲ್ಲ, ನ್ಯಾಪ್ಕಿನ್ ಪ್ಯಾಡ್ ಹೆಚ್ಚಾಗಿರುವಂಥದ್ದು. ಅದನ್ನು ಇಲ್ಲಿ ತಂದು ಹಾಕುವುದಿಲ್ಲ ಅಂತ ಅವತ್ತೊಂದು ಸಲ ಎಲ್ಲರೂ ಬಂದಾಗ ಹೇಳಿದ್ವಿ ನಾವು. ಪುನಃ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಇದರಿಂದ ಇಲ್ಲಿ ನಾಯಿಗಳ ಆವಾಸ ಸ್ಥಾನ ಇದು. ಎಲ್ಲರೂ ಈ ಬೀದಿ ನಾಯಿಗಳು ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ತಿಂಡಿ. ಇಲ್ಲ ಸುತ್ತಮುತ್ತ ಇರುವ ನಾಯಿಗಳನ್ನು ಇಲ್ಲಿಯೇ ಬೆಳೆದು ಇಲ್ಲಿಯೇ ದೊಡ್ಡದಾಗ್ತಾ ಉಂಟು ನಾಯಿಗಳು. ಒಂದು 50-60 ನಾಯಿಗಳಿದೆ ಇಲ್ಲಿ ಸುತ್ತಮುತ್ತ. ಮಕ್ಕಳಿಗೆಲ್ಲ ಕಚ್ಚಿದೆ ಇದು ನಾಯಿಗಳು. ಒಂದು 6 ಗಂಟೆಯ ಮೇಲೆ ಹಗಲೇ ಹೋಗಲಿಕ್ಕೆ ಕಷ್ಟ. 6 ಗಂಟೆಯ ಮೇಲೆ ಅಂತೂ ಮಕ್ಕಳಾಗಲಿ ದೊಡ್ಡವರಾಗಲಿ ಹೋಗುವುದು ಬಹಳ ಕಷ್ಟ ನಾಯಿಗಳಿರೋದ್ರಿಂದ. ಒಂದನೇ ಸಮಸ್ಯೆ ಅದು. ಎರಡನೇದು ದುರ್ನಾತ ಕಂಡಾವಟ್ಟೆ. ಇದು ತಿಂದ ಅನ್ನ ಜೀರ್ಣ ಆಗಲಿಕ್ಕಿಲ್ಲ, ವಾಂತಿ ಬರ್ತದೆ, ಅಂಥ ದುರ್ನಾತ ಬೀರ್ತಾ ಉಂಟು. ಬಾವಿಗೆಲ್ಲ ಲಿಂಕ್ ಇದೆಯಂತೆ. ಇದರಲ್ಲಿ ಮಳೆ ನೀರು ಬಿದ್ದಾಗ ಇಲ್ಲಿ ನೀರು ಶೇಖರವಾಗ್ತದೆ. ಅದು ಕುಡಿಯುವ ನೀರಿಗೆ ಶೇಖರಣೆ ಆಗ್ತದೆ. ಬೋರ್ನ ನೀರಿಗೆ ಅಲ್ಲಿ ಹತ್ತಿರದ ಮನೆಯವರಿಗೆ ಉಪದ್ರ ಆಗ್ತಾ ಉಂಟದು. ಪಂಚಾಯತಿಗೆ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ, ಎಲ್ಲರೂ ಸೇರಿ. ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಎಲ್ಲರ ಸೈನ್ ತಗೊಂಡು ಹೋಗಿ. ಅದಕ್ಕೆ ಹೇಳಿದರು ಅದು ಆಗಿದೆ ಮೊದಲಿನವರು, ಎಂತ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇದು ಆ ದಿವಸ ತುಂಬ ದುರ್ನಾತ ಬೀರ್ತಾ ಇತ್ತು, ನಾವೆಲ್ಲ ಇಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಂಡಾವಟ್ಟೆ ನುಸಿ. ಯಾಕೆಂದರೆ ಇಲ್ಲಿ ಮಳೆ ಬಂದ ತಕ್ಷಣ ನೀರು ಶೇಖರಣೆ ಆಗ್ತದೆ, ತಿನ್ನಲಿಕ್ಕೆ ಇದಿರ್ತದೆ. ಆದ ಕಾರಣ ಇದು ಸೊಳ್ಳೆ ಸಂಗ್ರಹವಾಗ್ತದೆ. ಇಲ್ಲಿ ತುಂಬ ನುಸಿ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಕ್ಕೆ ಕಾರಣ. ಪ್ರತಿಭಟನೆ ಮಾಡಲೇಬೇಕಾಗ್ತದೆ ಹೀಗೆ ಆದರೆ. ನಾನು ವಾರ್ನ್ ಮಾಡಿ ಬಂದಿದ್ದೇನೆ ಒಂದು ಸಲ, ಹೀಗೆ ಆದರೆ ಇದನ್ನು ಆರೋಗ್ಯ ಇಲಾಖೆಗೆ ತಿಳಿಸಬೇಕಾಗ್ತದೆ ಅಂತ. ಅದಕ್ಕೆ ಅವರು ನೋಡುವ ಅಂತೇಳಿ ಅದೇ ದಿವಸ 1 ಲೋಡ್ ಮಣ್ಣು ತಂದು ಹಾಕಿದ್ದಾರೆ, ಮತ್ತು ಈ ಥರ ಶೀಟನ್ನು ಹಾಕಿಟ್ಟಿದ್ದಾರೆ. ಈಗ ಶೀಟಿನ ಮೇಲೆ ವಾಪಸ್ ರಾಶಿ ಆಗ್ತಾ ಇದ್ದಾರೆ. ಕಸವನ್ನು ಹೂತು ಹಾಕುದು, ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಅಂದರೆ ಇಲ್ಲಿ ಮಾಡಿದ್ದೇ ತಪ್ಪು. ಆಗಲೇ ವಿರೋಧ ಹೇಳಿದರು. ಇಲ್ಲಿ ಜನ ಹೋಗುವಂತಹ ಇದು ರಸ್ತೆ ಇದು. ಇಲ್ಲಿ ಶ್ರದ್ಧಾ ಕೇಂದ್ರವಿದೆ, ಅಂಗನವಾಡಿ ಇದೆ, ಶಾಲೆ ಇದೆ, ಪಂಚಾಯತ್ ಆಫೀಸ್ ಹತ್ತಿರವೇ. ಆಮೇಲೆ 100 ಮನೆಗಳಿದೆ, 100 ಮನೆಗಳಿದೆ ಇಲ್ಲಿ. ಗಾಂಧಿ ಗ್ರಾಮ ಪುರಸ್ಕಾರ ಎಂಬುದು ಉತ್ತಮ ಆಡಳಿತ, ಸ್ವಚ್ಛತೆ, ನೀರು, ಆರೋಗ್ಯ, ಅಭಿವೃದ್ಧಿ ಯೋಜನೆಗಳ ಉತ್ತಮ ಅನುಷ್ಠಾನ ಇತ್ಯಾದಿ ಆಧಾರದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಪ್ರಶಸ್ತಿ. ಬಾಳೆಪುಣಿ ಗ್ರಾಮ ಪಂಚಾಯಿತಿ ಪುರಸ್ಕಾರ ಪಡೆದ ಪಂಚಾಯಿತಿ ಆಗಿದ್ರೂ ಪ್ರದೇಶದಲ್ಲಿ ಸ್ವಚ್ಛತೆ ಮಾತ್ರ ಕಾಣಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ಅಸಮಾಧಾನ. ಇನ್ನಾದರೂ ಗ್ರಾಮಸ್ಥರ ಸಮಸ್ಯೆಯನ್ನು ಅರಿತು ಗ್ರಾಮಸ್ಥರ ಆರೋಗ್ಯದ ದೃಷ್ಟಿಯಿಂದ ಘನತ್ಯಾಜ್ಯ ಘಟಕಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹ. ಉಳ್ಳಾಲವಾಣಿ ತುಕ್ಕುಟ್ಟು.